ನನ್ನ ಹೆಸರು ಚೈತ್ರ. ನಾನು ಸೆಕೆಂಡ್ ಇಯರ್ BSc ನಲ್ಲಿ ಓದ್ತಿದ್ದೀನಿ. ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ನಲ್ಲಿ ನಾನು ಓದ್ತಿದ್ದು. ನಮ್ಮ ಕಾಲೇಜ್ನಲ್ಲಿ ಈಗ ಕ್ಯಾಂಟೀನ್ ಓಪನಿಂಗ್ ಅಂದರೆ ಕ್ಯಾಂಟೀನ್ಗೆ ಶಂಕುಸ್ಥಾಪನೆ ನಡೆಸ್ತಿದ್ದಾರೆ. ಮಾನ್ಯ ಶಾಸಕರು ಇದನ್ನು ನಮಗೆ ತುಂಬ ಯೂಸ್ಫುಲ್ಲಾಗಿ ಒದಗಿಸ್ಕೊಡ್ತಿದ್ದಾರೆ. ಇದೆಲ್ಲ ನಮಗೆ ಸಂತೋಷಕರವಾದ ವಿಷಯ ಎಂದು ಹೇಳಬಹುದು. ಮತ್ತು ನಾವೆಲ್ಲ ರೂರಲ್ ಏರಿಯಾಸಿಂದ ಜಾಸ್ತಿ ದೂರದಿಂದ ಬರ್ತಿದ್ದೀವಿ. ನಮಗೆ ಬೇರೆ ಕಡೆ ಔಟ್ಸೈಡ್ ಫುಡ್ಸು ಅದರಲ್ಲಿ ಏನೇನು ಆಗಿರ್ತಾರೆ ಹೆಂಗಿರುತ್ತೋ ಅಂತ ಸರಿಯಾಗಿ ಗೊತ್ತಿರಲ್ಲ. ಬಟ್ ನಮ್ಮ ಕಾಲೇಜಲ್ಲೇ ಕ್ಯಾಂಟೀನ್ ಓಪನ್ ಆಗ್ತಿರೋದ್ರಿಂದ ನಮಗೆ ಒಂದು ನಂಬಿಕೆ ಇದೆ. ಮಾನ್ಯ ಶಾಸಕರು ನಮಗೆ ಕಡಿಮೆ ಬೆಲೆಯಲ್ಲಿ ಮತ್ತು ಒಂದು ಕ್ವಾಲಿಟಿ ಆದಂತಹ ಉಪಹಾರ ಮತ್ತು ಆಹಾರ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಡುತ್ತಾರೆ ಎಂದು ಮತ್ತು ಆದಷ್ಟು ಬೇಗ ಇದನ್ನು ಪೂರ್ಣಗೊಳಿಸಿ ಕ್ಯಾಂಟೀನನ್ನು ಪ್ರಾರಂಭ ಮಾಡಬೇಕೆಂದು ಕೇಳ್ಕೊಳ್ತಿದ್ದೀನಿ. ನನ್ನ ಹೆಸರು ನಿತಿನ್ ಕುಮಾರ್ ಆರ್. ನಾನು ಸೆಕೆಂಡ್ ಇಯರ್ BSc PCS ಮಾಡುತ್ತಿದ್ದೇನೆ. ನಮ್ಮ ಕಾಲೇಜಿನಲ್ಲಿ ಉಪಹಾರ ಕೇಂದ್ರವನ್ನು ನಿರ್ಮಿಸಲು ಹಮ್ಮಿಕೊಂಡಿದ್ದಾರೆ. ಅದು ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಸಂತೋಷಕರ ವಿಷಯ. ಸುಮಾರು 70% ವಿದ್ಯಾರ್ಥಿಗಳು ನಾವು ಹಳ್ಳಿ ಕಡೆಯಿಂದ ಬರುತ್ತಿದ್ದೇವೆ. ನಾವು ಮಾರ್ನಿಂಗ್ ಹೊತ್ತು ಬಹಳ ಬೇಗ ಬರುವುದರಿಂದ ಊಟ ಮಾಡಲು ಬಹಳ ಕಷ್ಟವಾಗುತ್ತಿತ್ತು. ಈಗ ಇಲ್ಲೇ ಕಾಲೇಜಿನಲ್ಲೇ ಉಪಹಾರ ಕೇಂದ್ರವನ್ನು ನಿರ್ಮಿಸುತ್ತಿರುವುದರಿಂದ ಮಾರ್ನಿಂಗ್ ಬೇಗ ಉಪಹಾರವನ್ನು ಮಾಡಿ ಬೇಗ ಕ್ಲಾಸಿಗೆ ಹೋಗಲು ಈಸಿಯಾಗುತ್ತಿದೆ. ಮತ್ತು ಕಡಿಮೆ ದರದ ನಮ್ಮ ವಿದ್ಯಾರ್ಥಿಗಳ ಕಡೆಯಿಂದ ವಿನಂತಿ ಎಂದರೆ ಬಹಳ ಕಡಿಮೆ ದರದಲ್ಲಿ ಉಪಹಾರವನ್ನು ಇಟ್ಟರೆ ವಿದ್ಯಾರ್ಥಿಗಳಿಗೆ ಬಹಳ ಸಂತೋಷಕರವಾಗುತ್ತದೆ. ನಮ್ಮ ಮಾನ್ಯ ಶಾಸಕರಿಗೆ ಇಲ್ಲಿ ಉಪಹಾರ ಕೇಂದ್ರವನ್ನು ನಿರ್ಮಿಸುತ್ತಿರುವುದರಿಂದ ನಾನು ನಮ್ಮ ವಿದ್ಯಾರ್ಥಿಗಳ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು. EFGC ಮುಳಬಾಗಿಲಿನ BSc ವಿದ್ಯಾರ್ಥಿ. ನಮ್ಮ ಕಾಲೇಜ್ಗೆ ಕ್ಯಾಂಟೀನ್ ಬರ್ತಿದೆ. ಅದಕ್ಕಾಗಿ ನಮ್ಗೆ ತುಂಬ ಅನುಕೂಲ ಆಗುತ್ತೆ ನಿಜವಾಗ್ಲೂ. ಯಾಕಂದರೆ ಇಲ್ಲಿಗೆ ಬರೋ ಪ್ರತಿಯೊಬ್ಬರು ಸಹ ಗ್ರಾಮದಿಂದ ಬರ್ತಾರೆ. ಸೊ ಬಸ್ಸುಗಳೆಲ್ಲ ತುಂಬ ದೂರದಿಂದ ಬರೋರಿದ್ದಾರೆ. 30 ಕಿಲೋಮೀಟ್ರ್ ದೂರದಿಂದ ಕೂಡ ಬರೋ ವಿದ್ಯಾರ್ಥಿಗಳಿದ್ದಾರೆ. ಅವ್ರಿಗೆ ಊಟ ಟೈಮ್ಗೆ ಸಿಗೋಲ್ಲ. ಸೊ ಇಲ್ಲಿ ಕ್ಯಾಂಟೀನ್ ಆದರೆ ಖಂಡಿತವಾಗ್ಲೂ ಕಡಿಮೆ ದರೆಗೆ ಅವ್ರಿಗೆ ಉಚಿತ ಆಹಾರನೂ ಸಿಕ್ಕಿದ್ರೆ ಒಳ್ಳೆಯದು ಖಂಡಿತ. ಯಾಕಂದರೆ ವಿದ್ಯಾರ್ಥಿಗಳು ನಾಳೆ ಈಗಿನ ಮಕ್ಕಳೇ ನಾಳಿನ ಪಾಲಕರಾಗ್ತಾರೆ ಅಂತ ನಾನು ನಂಬ್ತೀನಿ. ಖಂಡಿತವಾಗ್ಲೂ ಇಲ್ಲಿರೋ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ. ಖಂಡಿತವಾಗ್ಲೂ ಶಾಸಕರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಕರ್ತವ್ಯನ ಅವ್ರು ನೆರವೇರಿಸ್ಕೊಂಡಿದ್ದಾರೆ. ಸೊ ನಮ್ಮ ಬೆಂಬಲ ಸಹ ಅವ್ರಿಗೆ ಸಹ ಇರುತ್ತೆ ಎನ್ನುವುದು ನನ್ನ ಅಭಿಪ್ರಾಯ. ಶುಭ ಮಧ್ಯಾಹ್ನ. ನನ್ನ ಹೆಸರು ಐಶ್ವರ್ಯ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಳಬಾಗಿಲಿನಲ್ಲಿ BSc ಪದವಿಯನ್ನು ಮಾಡುತ್ತಿದ್ದೇನೆ. ಈಗ ಈ ನಮ್ಮ ಕಾಲೇಜಲ್ಲಿ ಉಪಹಾರ ಕೇಂದ್ರವನ್ನು ಹೊಸದಾಗಿ ನಿರ್ಮಾಣ ಮಾಡುತ್ತಿದ್ದಾರೆ. ಈ ಉಪಹಾರ ಕೇಂದ್ರ ಮಾಡುತ್ತಿರುವ ಕಾರಣ ಏನಂದರೆ, ಹಳ್ಳಿಗಳಿಂದ ಸುಮಾರು ಜನ ಬೆಳಗ್ಗೆ ಅವ್ರ ಬಸ್ ಟೈಮ್ಗೆ ಬೇಗನೆ ಬಂದುಬಿಡ್ತಾರೆ, ತಿಂದಿರಾನೇ ಬರ್ತಾರೆ. ಅವ್ರ ಟಿಫನ್ಗೆ ಎಲ್ಲ ಸಮಸ್ಯೆ ಆಗುತ್ತೆ. ಇಲ್ಲಿ ಉಪಹಾರ ಕೇಂದ್ರ ನಿರ್ಮಾಣ ಮಾಡಿದ್ರೆ ಅವ್ರಿಗೆಲ್ಲ ಸ್ವಲ್ಪ ಯೂಸ್ಫುಲ್ ಆಗಿರುತ್ತೆ. ಟೈಮ್ಗೆ ಅವ್ರು ಬಂದು ಇಲ್ಲಿ ಅಮೌಂಟು ಕೊಟ್ಬಿಟ್ಟು ತಗೊಂಡು ತಿನ್ಬೋದು. ಮತ್ತು ಕ್ಲಾಸಸ್ ಕೂಡ ಟೈಮಾಗಿ ಅಟೆಂಡ್ ಆಗ್ಬೋದು. ಅದಕ್ಕೆ ಮುಂಚೆ ಇಲ್ಲಿ ಕ್ಯಾಂಟೀನ್ ಇರಲಿಲ್ಲ. ಆಗ ಆಚೆಗೆ ಹೋಗ್ಬಿಟ್ಟು ತಗೊಂಬಂದು ತಿಂತಾಯಿದ್ರು. ಆಗ ಟೈಮ್ ಆಗೋಗ್ತಾಯಿತ್ತು. ಮತ್ತು ಕ್ಲಾಸಿಗೆ ಲೇಟ್ ಹೋಗೋದು, ಅವ್ರು ಬೈಯೋದು ಅದೆಲ್ಲ ನಡೀತಿತ್ತು. ಈಗ ಏನಂದರೆ ಯೂಸ್ಫುಲ್ಲು, ಇಲ್ಲಿ ಕ್ಯಾಂಟೀನ್ ಇಡೋದ್ರಿಂದ ಎಲ್ಲರೂ ಇಲ್ಲೇ ತಿನ್ಬೋದು. ಯಾರ್ಯಾರು ಊಟ ತಂದಿರ್ತಾರೋ ಬೇಗ ತಿಂದ್ಬಿಟ್ಟು ಕ್ಲಾಸ್ಗೆ ಹಂಗೆ ಅಟೆಂಡ್ ಆಗ್ಬೋದು. ಮತ್ತು ಇದ್ರ ಬಗ್ಗೆ ನಾವು ಮೊನ್ನೆ MLA ಅವ್ರು ಬಂದಾಗ ಅವ್ರ ಮುಂದೆ ಕೂಡ ನಾವು ಚರ್ಚೆ ಮಾಡಿದ್ವಿ. ಬಟ್ ಅವ್ರ ಲೆಟ್ರ್ ಕೂಡ ಬರ್ಕೊಟ್ವಿ. ಬಟ್ ಈಗ ಅವರು ಇಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಅವ್ರಿಗೆ ನಮ್ಗೆ ಖುಷಿಯಾಗಿದೆ. ಮತ್ತು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. भूवराह स्वामदेवताभ्यो नमः। नैवेद्यार्थे तदेव लग्नं रुद्रं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपदे तेऽङ्ग्यकं स्मरामि।
नमो नमो भवति जायमानान्नाङ्के दोषसा मेतग्रे हाकं देवेभ्यो वितताध्यायन्न चन्द्रमा आस्थिरते दीर्घमायुः नारिकेयायजते इवां जनकागं तन्द्रण्णानेते द्वादशारत्नेरचना भवते द्वादशमासा संवत्सरः संवत्सरमेवावरन्ते कौन्तेर्भवते ऊर्ध्वे मुञ्चाः ऊर्ध्वमेवावरन्ते चित्रा नक्षत्रं भवते चित्रं वा एतत्कर्म एतत्त्वमेतत्संवृज्यते हिरण्यपात्रं तनः परुषदति दुर्गाणि विश्वा नावेव सिन्धुं दुरिताजग्नेः स्वामग्निवर्णां तपसा ज्वलन्ते वैरोधने कर्मफले सुदुष्टाः दुर्गां देवेकं शरणमहं प्रपद्ये सुतरसितर अधिकार दिने दिने अभिवृद्धि भाग्यम आरोग्यम सर्व अभीष्टंच देहि मे भूवराह स्वामी देवता जो नमः मनसाभिष्ट प्रार्थना समर्पयामि भूवराह स्वामी नमः मनसाभिष्ट प्रार्थना समर्पयामि ध्रुवन्ते राजा वर्णा ध्रुवं देवो बृहस्पतिः ध्रुवन्त इन्द्रश्चाग्निश्च राष्ट्रं धारयता एकपदे द्विपदे सा चतुष्पदे अष्ट आप्यायस्व समेतुते विश्वतस्व वृष्णियं भवावाजश्च ते नर्मदा सिन्धु कावेरी जलेऽस्मिन् सन्निधिं कुरु पुष्पाक्षतानि समर्पयामि समस्तोपचारान् समर्पयामि सावधान श्रीलक्ष्मीनारायण ध्यानात् सावधान तदेव लग्नं तदिनं तदेव ताराबलमस्तु शनिकेर ಸ್ವಲ್ಪ ಮೊನ್ನೆ ಸೈಡ್ ಸುಮಹೋರ್ಗೋ सर्वस्य चित्ते सर्वमेव तेनाप्नोति सर्वं जयते शतमानं भवति शताय पुरुषश्चतेन्द्रिय आयुष्रेवेन्द्रिये प्रतिष्ठते. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ದಿವಸ ನಮ್ಮ ನಗರದ ನಮ್ಮ ತಾಲೂಕಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈಗಾಗಲೇ ಲಾಸ್ಟ್ ಟೈಮ್ ಮನವಿ ಕೊಟ್ಟಿದ್ದರು. ಸುಮಾರು ಜನ 1200 ಜನ ಮಕ್ಕಳಿದ್ದೀವಿ. ಹೆಣ್ಮಕ್ಳು ಜಾಸ್ತಿ ಇದ್ದಾರೆ. ಆಚೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಬೆಳಗ್ಗೆ ಬೇಗ ಬರ್ತಾರೆ, ಅವ್ರಿಗೆ ಊಟದ ವ್ಯವಸ್ಥೆ ಇಲ್ಲ, ತಿಂಡಿ ವ್ಯವಸ್ಥೆ ಇಲ್ಲ ಅಂತೇಳಿ ಮನವಿ ಕೊಟ್ಟಿದ್ದರು. ಒಂದು ಆಡಿಟೋರಿಯಂ ಇಲ್ಲ, ಕೂತ್ಕೊಳ್ಳೋಕ್ಕೆ ಚೇರ್ ಇಲ್ಲ ಅಂತ ಒಂದು ಮನವಿನ ಕೊಟ್ಟಿದ್ದರು. ಅದನ್ನು ಸ್ವೀಕಾರ ಮಾಡಿ ಈ ಕಾಲೇಜಿನ ಒಬ್ಬ ಅಧ್ಯಕ್ಷರಾಗಿ ನಾನು ಇಲ್ಲೇನು ಬಡ ಮಕ್ಕಳು ಹಳ್ಳಿಗಾಡು ಪ್ರದೇಶದಿಂದ ಬರ್ತಾರೆ, ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಕ್ಕಂಥ ಕರ್ತವ್ಯವನ್ನು ಹೊಂದ್ಕೊಂಡು ಈಗಾಗಲೇ ನಿನ್ನೆ ಮಕ್ಕಳಿಗೆ ಕೂತ್ಕೊಳ್ಳೋಕ್ಕೆ ಆಸನ ವ್ಯವಸ್ಥೆಯನ್ನು ಮಾಡಿ ಇವತ್ತು ಒಂದು ಹೈಟೆಕ್ ಕ್ಯಾಂಟೀನ್, ಇಡೀ ಮುಳಬಾಗಿಲು ತಾಲೂಕಲ್ಲಿ ಯಾವ ಕಾಲೇಜಲ್ಲೂ ಕ್ಯಾಂಟೀನ್ ಇಲ್ಲ, ಹೈಟೆಕ್ ಕ್ಯಾಂಟೀನ್ ಮಾಡಿ ಇವತ್ತು ಗುದ್ಲಿ ಪೂಜೆ ಮಾಡಿ ಕೇವಲ 2 ತಿಂಗಳ ಕ್ಯಾಂಟೀನ್ ಓಪನ್ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ನಮ್ಮೆಲ್ಲ ನಾಯಕರು ಒಟ್ಟುಗೂಡಿ ಬಂದು ಈ ಶುಭ ಸಂದರ್ಭವನ್ನು ಭೂಮಿ ಪೂಜೆ ಮಾಡೋ ಮುಖಾಂತರವಾಗಿ ಈ ಕ್ಯಾಂಟೀನ್ ವ್ಯವಸ್ಥೆಯನ್ನು ಮಾಡಿಕೊಡ್ತಾಯಿದ್ದೀವಿ. ಈಗಾಗಲೇ ಈ ಒಂದು ಶುಭ ಗಳಿಗೆಯಲ್ಲಿ ಇನ್ನೊಂದು 3-4 ದಿವಸದಲ್ಲಿ ಮತ್ತೆ ಪೂಜೆಗೆ ಬರಬೇಕು. ಈಗಾಗಲೇ ಕಾಲೇಜಿಗೆ 2 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ಕೊಂಬಂದಿದ್ದೀವಿ. ಅದು ಲೆಟ್ರ್ ಕೂಡ, ಕಾಂಟ್ರಾಕ್ಟ್ ಲೆಟ್ರ್ ಕೂಡ ಬಂದಿದೆ. ಅದು 3rd ಫ್ಲೋರಲ್ಲಿ ಒಂದು ಕಟ್ಟಲಿಕ್ಕೆ, ಏನು ವ್ಯವಸ್ಥೆ ಕಟ್ಟಲಿಕ್ಕೆ ಬಂದಿದೆ. 2 ಕೋಟಿ 20 ಲಕ್ಷ ಬಂದಿದೆ. ಸೊ ಅದರಲ್ಲಿ ಸುಸೂತ್ರವಾಗಿ ಒಳ್ಳೆ ಹೈಟೆಕ್ ಇದನ್ನು ಕಟ್ಟಲಿಕ್ಕೆ ವ್ಯವಸ್ಥೆನ ಮಾಡ್ಕೊಂಬಂದಿದ್ದೀವಿ. ಈ ವಾರದಲ್ಲಿ ಮತ್ತೆ ಅದಕ್ಕೆ ಬರಬೇಕಾಗುತ್ತೆ. ಸೊ ಅದರಿಂದ ಈ ಸಂದರ್ಭಕ್ಕೆ, ಈ ಒಂದು ಇದಕ್ಕೆ ಎಲ್ಲ ಹಳ್ಳಿಗಾಡಿನ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಬೆಳಗ್ಗೆ ಯಾರು ಬರ್ತಿರೋ ಈ ಉಪಹಾರವನ್ನು ಸೇರಿಸಿ, ಮಧ್ಯಾಹ್ನ ಊಟವನ್ನು ಸೇರಿಸಿ ಇದನ್ನು ಅನುಕೂಲ ಪಡ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೀನಿ. ಮಾಮೂಲಿ ರೇಟಲ್ಲಿ ಇರೋದಲ್ಲ, ಇದು ಒಂದು ವಿಶೇಷ ರಿಯಾಯಿತಿಯಲ್ಲಿ ಇರ್ತದೆ. ಸೊ ಅದನ್ನೇನು ಮಾಡ್ತಿದ್ದೀವಿ ಅಂತಂದರೆ ಪಬ್ಲಿಕ್ಕಿಗೂ ಮತ್ತು ಕ್ಯಾಂಟೀನ್ ಮಕ್ಕಳಿಗೆ ಯೂಸ್ ಆಗಲಿ ಅಂತ 2 in 1 ಸೈಟ್ ಮಾಡಿಸ್ತಾ ಇದ್ದೀವಿ. ಆ ಕಡೆನೂ ಓಪನ್ ಮಾಡಿ, ಈ ಕಡೆ ಓಪನ್ ಮಾಡಿ ಒಂದು ಹೈಟೆಕ್ ಕ್ಯಾಂಟೀನ್ ಮಕ್ಕಳಿಗೆ, ಇದು ಡಿಗ್ರಿ ಕಾಲೇಜ್ ಕ್ಯಾಂಟೀನೇ, ಬಟ್ ಆ ಕಡೆನೂ ಓಪನ್ ಮಾಡಿ, ಈ ಕಡೆ ಓಪನ್ ಮಾಡಿ ಬಿಸ್ನೆಸ್ ಆಗಲಿಕ್ಕೆ ಒಂದು ಹೈಟೆಕ್ ಕ್ಯಾಂಟೀನ್ ಮಾಡಿ ಮಕ್ಕಳಿಗೆ ರಿಯಾಯಿತಿ ದರದಲ್ಲಿ ಉಪಹಾರ ಮತ್ತು ಊಟ ಕೊಡಲಿಕ್ಕೆ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಈಗ ನಾವು ಕೂಡ ಕಾಲೇಜಿಗೆ ಬರಬೇಕಾದ್ರೆ ತುಂಬ ಹೊಟ್ಟೆ ಹಸ್ಕೊಂಡು ಬರ್ತಾಯಿದ್ದು ಬೆಳಗತ್ಲು, ಬಟ್ ಈ ಮಕ್ಕಳಿಗೆ ಅನುಕೂಲ ಆಗಲಿ ಕಾರಣಕ್ಕೋಸ್ಕರವಾಗಿ ಒಂದು ಕ್ಯಾಂಟೀನ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಸೊ ಹೈಟೆಕ್ ಸ್ಕೂಲ್ಗಳು ಒಂದು 4 ರೂಮ್ಗಳು ಒಂದು 2 ಕೋಟಿ 20 ಲಕ್ಷದಲ್ಲಿ ಒಂದು ಅನುದಾನ ಮಾಡ್ಕೊಂಡ್ಬಂದಿದ್ವಿ. ಇದೇ ವಾರದಲ್ಲಿ ಕೂಡ ಅದು ಗುದ್ಲಿ ಪೂಜೆ ಮಾಡೋಕ್ಕೆ ಮತ್ತೆ ಬರ್ತಾಯಿದ್ದೀನಿ.
ಆಗ್ಬೋದಾ? ಬೇರೆ ಇದೆಯಾ? ಹಾಂ, ಇದು ಕಮ್ಮಿ ಇದೆ, ಇದು ಕಮ್ಮಿ ಇದೆ. ಅದರಲ್ಲೇ ಸೇರಿ ಕಮ್ಮಿ ಇದೆ. ಇದೊಂದು 25 ಲಕ್ಷ, ಅದೊಂದು 2.25 ಲಕ್ಷ. ಹೌದಲ್ಲ, 2.25 ಕೋಟಿ ಅಂದಾಜಲ್ಲಿ ಡಿಗ್ರಿ ಕಾಲೇಜ್ ಇಂಪ್ಲಿಮೆಂಟೇಷನ್ಗೆ ಇದು ಮಾಡ್ಕೊಂಬಂದಿದೆ. ಲಾಸ್ಟ್ ಸೆಷನಲ್ಲಿ ಕೇಳಿದ್ದೆ, ಅದು ಈ ಸೆಷನ್ಗೆ ಅನುಕೂಲ ಮಾಡಿಕೊಟ್ಟಿದೆ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.